ಓಂ ಶಾಂತಿ. ಇವತ್ತಿನ ಪಾಠ ಮೂರು ಲೋಕಗಳ ಪಾಠ. ಈ ಜಗತ್ತಿನಲ್ಲಿ ಮೂರು ಲೋಕಗಳಿದಾವೆ. ಒಂದು ಸಾಕಾರ ಲೋಕ, ಎರಡನೇದು ಸೂಕ್ಷ್ಮ ಲೋಕ, ಮೂರನೇದು ಪರಲೋಕ. ಈ ಸಾಕಾರ ಲೋಕ ಅಂದ್ರೆ ಯಾವುದು ಕಣ್ಣಿಗೆ ಕಾಣಿಸುತ್ತದೆ ಅದಕ್ಕೆ ಸಾಕಾರ ಲೋಕ ಅಂತ ಹೇಳುತ್ತಾರೆ. ಇದಕ್ಕೆ ನಾವು ಶರೀರಗಳ ಲೋಕ ಅಂತನೂ ಕರಿಬಹುದು. ಈ ಸಾಕಾರ ಲೋಕವನ್ನ ದಾಟಿ ಸೂಕ್ಷ್ಮ ಲೋಕ, ಎಲ್ಲಿ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ಆಕಾರದಲ್ಲಿ ವಿರಾಜಮಾನಿದ್ದಾರೆ. ಇದರ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಮೂರನೇ ಲೋಕ ಪರಲೋಕ. ಇದಕ್ಕೆ ಮುಂತಾದ ಹೆಸರುಗಳಿಂದ ಕರೀತಾರೆ. ಇದು ನಿರಾಕಾರ ಲೋಕ, ಆತ್ಮಗಳ ಮನೆ ಅಂತನೂ ಕೂಡ ಕರೀತಾರೆ. ಇಲ್ಲಿ ಆತ್ಮಗಳು ವಿರಾಜಮಾನದಾರೆ. ನಾವೀಗ ಸದ್ಯಕ್ಕೆ ಇಲ್ಲದೇವ್ರಿ. ಇಲ್ಲಿ ಮಾತು ಶಬ್ದ ಮತ್ತು ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗ್ತೀವಿ. ಇದಕ್ಕೆ ಕರ್ಮ ಕ್ಷೇತ್ರ ಅಂತನೂ ಕೂಡ ಕರೀತಾರೆ. ನಾವು ಪ್ರತಿಯೊಬ್ಬರ ಆತ್ಮ ಇಲ್ಲಿ ವಾಸಿಸ್ತಾ ಇದ್ದೀವಿ. ಇಲ್ಲಿ ನಾಟಕ ಮಾಡ್ಲಿಕ್ಕೆ ಬಂದಿದ್ದೀವಿ, ಪಾತ್ರವನ್ನ ಅಭಿನಯ ಮಾಡುತ್ತೇವೆ. ನಾ ಆತ್ಮ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಇಲ್ಲೇ ಕೂಡ ತಿರುಗ್ತಾನೆ ಇರುತ್ತೇನೆ. ಕರೆ ನಾ ಆತ್ಮ ಎಲ್ಲಿಂದ ಬಂದೆ ಅದಕ್ಕೆ ಹೇಳ್ತಾರೆ, ಅಲ್ಲಿ ಇಹುದು ಮನೆ, ಇಲ್ಲಿ ಬಂದೇವೆ ಸುಮ್ಮನೆ. ಯಾವ ಮನಿ ಮ್ಯಾಗ್ ಅಂತ ತೋರಿಸ್ತಾ, ಆ ಮ್ಯಾಗ್ ಇರೋ ಮನಿ ಯಾವುದು? ಅದು ಹೆಂಗೈತಂದ್ರೆ ಕೆಂಪು ಕಲರ್ ಎಲ್ಲಾ ಕಡೆ ಹಬ್ಬಿದೇರಿ. ಒಂದು ಸ್ವಲ್ಪ ಜಾಗದಲ್ಲಿ ಮಾತ್ರ ಆತ್ಮಗಳು ವಿರಾಜಮಾನದವ್ರು. ಇಲ್ಲಿ ತಾವ್ ನೋಡ್ತಾ ಇದ್ದೀರಲ್ಲ, ಆತ್ಮಗಳದವು. ಇಲ್ಲಿ 800 ಕೋಟಿ ಆತ್ಮಗಳು ವಿರಾಜಮಾನದಾರೆ. ನಾವೆಲ್ಲ ಮೇಲೆ ಇದ್ವಿರಿ, ತಳಗ್ ಬಂದಿದ್ದೀವಿ, ಪಾತ್ರವನ್ನ ಅಭಿನಯ ಮಾಡಕ್ ಬರ್ತೀವಿ. ಇಲ್ಲಿ 800 ಕೋಟಿ ಆತ್ಮಗಳ ವೃಕ್ಷ ಐತ್ರಿ. ಇಲ್ಲಿ ತಾವ್ ನೋಡ್ತಾ ಇದ್ದೀರಲ್ಲ, ಇದು ವೃಕ್ಷ. ವೃಕ್ಷದ ಡಯಾಗ್ರಾಮ್ದಲ್ಲಿ ಆತ್ಮಗಳು ವಿರಾಜಮಾನದವ್. ಈ ವೃಕ್ಷ ಹೇಗಿದೆ ಅಂದ್ರೆ ಉಲ್ಟಾ ರೀತಿ ಇದೆ. ಮೊದಲು ಬೀಜ ಇದೆ, ನಂತರ ಬೇರಿದೆ, ನಂತರ ಬೊಡ್ಡೆ ಇದೆ, ನಂತರ ರಂಬೆ ಟೊಂಗೆಗಳದಾವ್. ಸೊ ಇಲ್ಲಿ ನೋಡ್ತಾ ಇದಿರಲ್ಲ, ಇಲ್ಲಿ ಅಂದ್ರೆ ಮೇಲೆ. ಈ ಆಕಾಶ ತತ್ವವನ್ನ ದಾಟಿ ಕೆಂಪು ಹೊಂಬನ ಎಲ್ಲಾ ಕಡೆ ಹಬ್ಬಿದೆ. ಅದು ಆತ್ಮಗಳ ಮನೆ, ಪರಮಧಾಮ. ಇದಕ್ಕೆ ಮುಂತಾದ ಹೆಸರುಗಳಿಂದ ಕರೀತಾರೆ. ಶಾಂತಿಧಾಮ, ಮುಕ್ತಿಧಾಮ, ಮೋಕ್ಷಧಾಮ, ನಿರ್ವಾಣಧಾಮ, ಪರಮಧಾಮ ಅಂತ ಹೇಳಿ. ಅಲ್ಲಿ ಶಾಂತಿ ಐತ್ರಿ, ಅದಕ್ಕೆ ಶಾಂತಿಧಾಮ ಅಂತ. ಅಲ್ಲಿ ಆತ್ಮಗಳು ಅಂಡ ಆಕಾರದಿಂದ ಇರ್ತಾರೋ, ಅದಕ್ಕೆ ಬ್ರಹ್ಮಾಂಡ ಅಂತ ಕರೆದ್ರು. ಅಲ್ಲಿ ನಾವು ಮಾತು ವಾಣಿಯಿಂದ ಪರೆ ಅದೇವಿ, ಅದಕ್ಕೆ ನಿರ್ವಾಣಧಾಮ ಅಂತ ಕರೀದ್ರು. ನಾ ಆತ್ಮ ಎಲ್ಲಾ ಬಂಧನದಿಂದ ಮುಕ್ತಿ ಇರ್ತೇನೆ, ಅದಕ್ಕೆ ಮುಕ್ತಿಧಾಮ ಅಂತ ಕರೀದ್ರು. ನಾ ಆತ್ಮ ಅಲ್ಲಿ ಪರಮ ಪಿತಾ ಪರಮಾತ್ಮನ ಜೊತೆಗಿರ್ತೇನೆ, ಅದ ಪರಮಾತ್ಮನ ಮನಿ ಅಂತ ಹೇಳಿ ಪರಮಧಾಮ ಅಂತ ಕೂಡ ಕರೆದ್ರು. ಮುಂತಾದ ಹೆಸರುಗಳಿಂದ ಕರೆದ್ರಿ. ಇಲ್ಲಿ ಮೇನ್ ಇರೋದು ಪರಮಧಾಮದಲ್ಲಿ ಶಾಂತಿ ಇದೆ, ಪವಿತ್ರತೆ ಇದೆ ರೀ. ನಾವು ಪ್ರತಿಯೊಬ್ರು ಆತ್ಮ ಇಲ್ಲಿದ್ದಾಗ ಶಾಂತಿ ಇದ್ವಿ, ಪವಿತ್ರ ಇದ್ವಿ. ಈ ಭೂಮಿ ಮೇಲೆ ಬಂದು ತಾಯಿಯ ಗರ್ಭದಲ್ಲಿ ಸೇರಿ ತಾಯಿ ನಮಗ ಒಂದು ದೇಹವನ್ನ ಕೊಡ್ತಾಳು. ಅದರ ನಂತರ ನಾವು ಈ ಭೂಮಿ ಮೇಲೆ ಪಾತ್ರವನ್ನ ಅಭಿನಯ ಮಾಡಲು ಬಂದಿದ್ದೇವೆ. ಯಾರೇ ಏನ್ರೆ ಶರೀರ ಬಿಟ್ರೆ ಹೇಳ್ತಾರೋ ಮೇಲೆ ಹೋದ್ರು ಅಂತ ಹೇಳ್ತಾರೋ. ಆದ್ರೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ನಮ್ಗೆ ತಿಳಿಸ್ತಾ ಇದ್ದಾರೆ, ನಾವ್ ಯಾರೂ ಮೇಲ್ ಹೋಗಲ್ಲ. ನಾವೆಲ್ಲರೂ ಪುನರಪಿ ಮರಣ, ಪುನರಪಿ ಜನನದಲ್ಲಿ ಇಲ್ಲೇ ಸುತ್ತುತ್ತಾ ಇರ್ತೀವಿ. ಆತ್ಮ ಒಂದು ಶರೀರ ಬಿಡ್ತೈತ್ರಿ, ಒಂದು ಶರೀರವನ್ನ ತಗೊಳ್ತೈತಿ. ಎಲ್ಲಿವರೆಗೂ ತಗೊಳ್ತೈತಂದ್ರೆ ಎಲ್ಲಿವರೆಗೂ ಅದು ಎಲ್ಲಾರ ಜೊತೆ ಕರ್ಮದ ಲೆಕ್ಕಾಚಾರ, ಕರ್ಮ ಬಂಧನ ಮುಗಿಸ್ಕೋದಿಲ್ಲ. ಎಲ್ಲರ ಜೊತೆ ಲೆಕ್ಕ ಕೊಡು ತಗೊಳ್ಳೋ ವ್ಯವಹಾರ ಮುಗಿಯೋದಿಲ್ಲ. ಎಲ್ಲಿವರೆಗೂ ಈ ನಾಟಕ ಸಂಪೂರ್ಣ ರೀತಿಯಾಗಿ ಮುಗಿಯೋದಿಲ್ಲ, ಅಲ್ಲಿವರೆಗೂ ನಾ ಆತ್ಮ ಮೇಲ್ ಹೋಗಲು ಸಾಧ್ಯ ಇಲ್ಲ. ಸೊ ತಾವ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೂಕ್ಷ್ಮ ಈ ಆಕಾಶ ತತ್ವ ದಾಟಿ ಮೇಲೆ ಇನ್ನೊಂದು ಲೋಕ ಇದೆ. ಅದು ಎರಡನೇ ಲೋಕ ಯಾವ್ದಂದ್ರೆ ಸೂಕ್ಷ್ಮ ಲೋಕ. ಅಲ್ಲಿ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ಛಾಯಾ ಶರೀರದಲ್ಲಿ ಇರ್ತಾರೋ. ಅಲ್ಲಿ ಮಾತು ನಡೆಯಂಗಿಲ್ಲ, ಬರೀ ಸೊನ್ನೆ ಮೇಲೆ ಏನಾಗ್ತೈತ್ರಿ, ಕರ್ತವ್ಯಗಳು ನಡೀತಾವು. ಅದರ ಮೇಲ್ಗಡೆ ಅಂತೂ ಸೂಕ್ಷ್ಮ ಆಕಾರ ಇಲ್ಲ, ಕೇವಲ ನಿರಾಕಾರ ಜ್ಯೋತಿ ಸ್ವರೂಪ ಆತ್ಮಗಳು ವಿರಾಜಮಾನದವ್ರಿ. ಸೊ ಇಲ್ಲಿ ನಮಗೆ ಏನ್ರೆ ತ್ರಾಸ ಆತಂದ್ರ ನಾವು ಅಲ್ಲಿ ಹೋಗ್ಲಿಕ್ಕೆ ಅಭಿನಯ ಮಾಡ್ತೇವೆ, ಅಲ್ಲಿ ಹೋಗ್ಲಿಕ್ಕೆ ಬಯಸ್ತೇವೆ. ಅದಕ್ಕೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ತಾರೆ. ದೇವ್ರು ಯಾವಾಗ ಕರ್ಕೊಂಡು ಹೋಗ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಏನೈತೆ ಅಂತದ್ದು, ಅಲ್ಲಿ ಶಾಂತಿ ಐತ್ರಿ. ಇಲ್ಲಿ ದುಃಖ ಆದಾಗ ಆ
ನಮ್ಮ ಮನೆ ಆತ್ಮದ ಮನೆ, ಶಾಂತಿ ಮನೆ ನೆನಪು ಬರ್ತೈತ್ರಿ. ಸೊ ಈ ಮನೆ ಬಹಳ 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 ಪವಿತ್ರದು ಮತ್ತು ಶಕ್ತಿಶಾಲಿ ಐತ್ರಿ. ಅದ್ಕ ಪರಮಾತ್ಮ ಏನ್ ಹೇಳ್ತಾರಂದ್ರ, ಇಲ್ಲಿದ್ರು ಕೂಡ ನಿಮ್ಮ ಮನೆಗ್ ಬರ್ರಿ ಅಂತ ಹೇಳ್ತಾರೆ. ನೋಡ್ರಿ, ನಾವ್ ಎಷ್ಟೋ ಬೇರೆ ಮನೆಗ್ ಹೋಗಿದ್ರು ಕೂಡ ನಮ್ಗೆ ಎಲ್ಲಿ ಬಂದ್ ಆರಾಮ್ ಅನಿಸ್ತೈತ್ರಿ? ನಮ್ ಮನ್ಯಾಗ ಬಂದ್ ಕೂಡ ಎಟ್ಟ ವಿದೇಶನಾಗ ಅಡ್ಡಾಡ್ ಬರ್ರಿ, ಎಲ್ಲೇ ಅಡ್ಡಾಡ್ ಬರ್ರಿ, ನಿಮ್ಗೆ ಆರಾಮ್ ಯಾವಾಗ ಅನಿಸ್ತೇವ? ಅಪ್ಪ ನಮ್ ಮನಿಗ್ ಬಂದಿವ, ನಮ್ ಮನಿನ ನಮ್ ಬೆಸ್ಟ್ ಅಂತೀರಿಲ್ರಿ? ಹಂಗಾರಿ ಇಲ್ಲಿ ಬರ್ರಿ ಎದಕ್ ಬಂದೇವ್ರಿ? ಈ ಭೂಮಿ ಮೇಲೆ ನಾಟಕ ಮಾಡಕ್ ಅಟ್ಟ ಬಂದೇವ್ರಿ. ನಮ್ ನಿಜವಾದ ಮನಿ ಯಾವ್ದ್ರಿ? ಪರಮಧಾಮ. ಎಷ್ಟ ಆ ಪರಮಧಾಮದಲ್ಲಿ ನಾವ್ ಇರ್ತೇವಿ ಅಷ್ಟ ನಮ್ಗ ಸುಕೂನ್ ಅನಿಸ್ತೈತಿ, ಶಾಂತಿ ಅನುಭವ ಆಕೈತಿ, ನೆಮ್ಮದಿ ಅನುಭವ ಆಕೈತ್ರಿ. ಸೊ ಇವತ್ತಿನ ಪಾಠ ಏನ್ರಿ? ಈ ಜಗತ್ತಿನಲ್ಲಿ 3 ಲೋಕ ಐತ್ರಿ. ನಮ್ಮ ಮನೆ ಯಾವ್ದ್ರಿ? ಪರಮಧಾಮ. ನಮ್ಮ ಮನೆ ಯಾವ್ದ್ರಿ? ಆತ್ಮದ ಮನಿ, ಶಾಂತಿಧಾಮ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ತಮಗೂ ಕೂಡ ಥ್ಯಾಂಕ್ ಯು ರೀ.